ಇಂದಿನ ವಿಡಿಯೋದಲ್ಲಿ ವಾಟರ್ ಮಂತ್ರದ ಬಗ್ಗೆ ತಿಳಿಯೋಣ. ನೀರನ್ನು ಕುಡಿಯುವುದರಿಂದ ಏನು ಉಪಯೋಗ ಅಂತ ವಿವರವಾಗಿ ತಿಳಿಯೋಣ. ಎಲ್ಲರಿಗೂ ಗೊತ್ತಿರುವ ವಿಷಯನೇ, ಆದರೆ ನೀರನ್ನು ಯಾವ ಟೈಮ್ನಲ್ಲಿ, ಎಷ್ಟು ಪ್ರಮಾಣದಲ್ಲಿ, ಯಾವ ಥರ ಕುಡಿಯಬೇಕು ಅಂತ ಇಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ನೀರನ್ನು ಕುಡಿಯುವುದರಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ನಿಮಗೆ ಗೊತ್ತಿಲ್ಲದ ಉಪಯೋಗದ ಬಗ್ಗೆ ಮಾಹಿತಿ ಇಲ್ಲಿದೆ. ಈ ನೀರು ನಮ್ಮ ಬ್ರೈನನ್ನು ಚೆನ್ನಾಗಿ ಕೆಲಸ ಮಾಡುವುದಕ್ಕೆ ಸಹಾಯ ಮಾಡುತ್ತದೆ. ನಮ್ಮ ದೇಹದ ಉಷ್ಣತೆಯನ್ನು ಕಂಟ್ರೋಲ್ ಮಾಡುತ್ತದೆ. ಬ್ಲಡ್ ಸರ್ಕ್ಯುಲೇಷನ್ಗೆ ಸಹಾಯ ಮಾಡುತ್ತದೆ. ದೇಹದ ಮಾಂಸಖಂಡಗಳ ಬೆಳವಣಿಗೆಗೆ ಸಹಾಯಕವಾಗಿದೆ. ಮೂಳೆಗಳ ಆರೋಗ್ಯಕ್ಕೆ ಒಳ್ಳೆಯದು. ನಮ್ಮ ದೇಹಕ್ಕೆ ಎನರ್ಜಿಯನ್ನು ಕೊಡುತ್ತದೆ. ನಮ್ಮ ಬಾಡಿಯಲ್ಲಿರುವ ವೇಸ್ಟನ್ನು ತೆಗೆದುಹಾಕುತ್ತದೆ. ಆಹಾರದಲ್ಲಿನ ನ್ಯೂಟ್ರಿಯೆಂಟ್ಸ್ ಸರಿಯಾಗಿ ನಮ್ಮ ದೇಹನ ಸೇರುವುದಕ್ಕೆ ಹೆಲ್ಪ್ ಮಾಡುತ್ತದೆ. ಉಸಿರಾಟದ ತೊಂದರೆಯನ್ನು ಕಡಿಮೆ ಮಾಡುತ್ತದೆ. ಜಾಯಿಂಟ್ಸ್ ಪೇನನ್ನು ಕಡಿಮೆ ಮಾಡುತ್ತದೆ. ಸ್ಪೆಷಲಿ ತಲೆನೋವು ನಿಮಗೆ ಜಾಸ್ತಿ ಇದ್ದರೆ ಚೆನ್ನಾಗಿ ನೀರು ಕುಡಿಯಿರಿ. ಇದರಿಂದ ಬೇಗನೆ ತಲೆನೋವು ಕಡಿಮೆ ಆಗುತ್ತದೆ. ಅಷ್ಟೇ ಅಲ್ಲ, ಡಿಪ್ರೆಷನ್ನಿಂದ ಹೊರಬರಬಹುದು. ಕ್ಯಾನ್ಸರ್ ಬರುವ ಸಾಧ್ಯತೆಯನ್ನು ತಡೆಯುತ್ತದೆ. ಗ್ಲೋಯಿಂಗ್ ಸ್ಕಿನ್ ಬೇಕು ಅನ್ನೋರು ಚೆನ್ನಾಗಿ ನೀರನ್ನು ಕುಡಿಯಿರಿ. ಇದರಿಂದ ನಿಮ್ಮ ಸ್ಕಿನ್ ಬ್ರೈಟ್ ಆಗುತ್ತದೆ, ಗ್ಲೋಯಿಂಗ್ ಆಗುತ್ತದೆ. ಮತ್ತು ಹಾರ್ಟ್ ಚೆನ್ನಾಗಿ ಕೆಲಸ ಮಾಡುವುದಕ್ಕೆ ನೀರು ಬೇಕೇ ಬೇಕು. ಅಷ್ಟೇ ಅಲ್ಲ, ದೇಹದ ತೂಕ ಕಂಟ್ರೋಲ್ ಆಗಬೇಕಂದ್ರೆ ನೀರನ್ನು ಕುಡಿಬೇಕು. ಇದೇ ರೀತಿ ಅನೇಕ ಲಾಭಗಳಿವೆ. ಅದಕ್ಕಾಗಿ ಇಂದಿನ ವಿಡಿಯೋದಲ್ಲಿ ವಾಟರ್ ಥೆರಪಿಯ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳಿಯೋಣ. ಮೊದಲನೆಯದು, ಬೆಳಗ್ಗೆ ಎದ್ದ ತಕ್ಷಣ 1 ಲೀಟರ್ ನೀರನ್ನು ಕುಡಿಬೇಕು. ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳೆದು ಆದಷ್ಟು 1 ಲೀಟರ್ ನೀರನ್ನು ಕುಡಿಯುವುದಕ್ಕೆ ಟ್ರೈ ಮಾಡಿ. ಎಷ್ಟೋ ರೋಗಗಳು ನಮ್ಮ ಬಾಯಿಯಿಂದಾನೇ ಬರುವುದು. ಅದಕ್ಕೆ ಈ ರೀತಿ ನೀರನ್ನು ಕುಡಿದರೆ ಬಾಯಿಯಲ್ಲಿರುವ ಹಾನಿಕಾರಕಗಳು ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಮೂಲಕ ಹೊರಬರುತ್ತದೆ ಮತ್ತು ಇದರಿಂದ ಬಾಯಿಯ ಆರೋಗ್ಯ, ಜೀರ್ಣಾಂಗ ವ್ಯವಸ್ಥೆಯ ಆರೋಗ್ಯ ಚೆನ್ನಾಗಿ ಇರುತ್ತದೆ. ಹಾಗೂ ಇದರಿಂದ ನಮ್ಮ ದೇಹದ ಎಲ್ಲ ಸೆಲ್ಸ್ಗಳು ಆ್ಯಕ್ಟಿವ್ ಆಗಿ ಕೆಲಸ ಮಾಡುತ್ತವೆ. ಅದಕ್ಕಾಗಿ ಬೆಳಗ್ಗೆ ಎದ್ದ ತಕ್ಷಣ ಸಾಧ್ಯವಾದಷ್ಟು 1 ಲೀಟರ್ ನೀರನ್ನು ಕುಡಿಯುವುದಕ್ಕೆ ಟ್ರೈ ಮಾಡಿ. ಎರಡನೆಯದು, 99 ಜನ ಮಾಡುವ ತಪ್ಪು ನಿಂತುಕೊಂಡು ನೀರನ್ನು ಕುಡಿಯುವುದು. ಯಾವತ್ತೂ ಕೂಡ ನಿಂತು ನೀರನ್ನು ಕುಡಿಯಬಾರದು. ಆದಷ್ಟು ಕುಳಿತುಕೊಂಡೇ ಕುಡಿಯಿರಿ. ಈ ರೀತಿ ನಿಂತುಕೊಂಡು ನೀರು ಕುಡಿಯುವುದರಿಂದ ಜಾಯಿಂಟ್ಸ್ ಪೇನ್ ಜಾಸ್ತಿ ಆಗುತ್ತದೆ ಮತ್ತು ಇದರಿಂದ ಇನ್ನೂ ಅನೇಕ ತೊಂದರೆಗಳಿವೆ ಅಂತೆ. ಅದಕ್ಕಾಗಿ ನಿಂತು ನೀರನ್ನು ಕುಡಿಯಬಾರದು. ಪ್ರಾಚೀನ ಕಾಲದಿಂದಲೂ ನಮ್ಮ ಹಿರಿಯರು ಕುಳಿತುಕೊಂಡೇ ನೀರನ್ನು ಕುಡಿಯುತ್ತಿದ್ದರು. ಇದರಿಂದ ಅವರು ಯಾವುದೇ ರೋಗವಿಲ್ಲದೆ ತುಂಬ ವರ್ಷ ಆರೋಗ್ಯದಿಂದ ಇರುತ್ತಿದ್ದರು. ಅದಕ್ಕಾಗಿ ನೀವು ಇವತ್ತಿನಿಂದಲೇ ಆದಷ್ಟು ಕುಳಿತುಕೊಂಡು ನೀರನ್ನು ಕುಡಿಯುವುದನ್ನು ರೂಢಿಸಿಕೊಳ್ಳಿ. ಮೂರನೆಯದು, ಬಿಸಿನೀರು. ಈ ಬಿಸಿನೀರು ನೀವು ಆಹಾರ ಸೇವಿಸಿದ 40 ನಿಮಿಷದ ನಂತರ 1 ಗ್ಲಾಸ್ ಬಿಸಿನೀರನ್ನು ಕುಡಿಯಿರಿ. ಈ ಬಿಸಿನೀರು ಏನು ಮಾಡುತ್ತದೆ ಅಂದರೆ ನಮ್ಮ ಕರುಳಿನಲ್ಲಿರುವ ಬೇಡವಾದ ಕೊಬ್ಬನ್ನು ಕರಗಿಸುತ್ತದೆ. ಇದರಿಂದ ಸುಲಭವಾಗಿ ದೇಹದ ಅಧಿಕ ತೂಕವನ್ನು ಇಳಿಸಬಹುದು. ಅದಕ್ಕಾಗಿ ಬೆಳಗ್ಗೆ ತಿಂಡಿ ತಿಂದು 40 ನಿಮಿಷ ಆದಮೇಲೆ, ಮಧ್ಯಾಹ್ನ ಊಟ ಮಾಡಿ 40 ನಿಮಿಷ ಆದಮೇಲೆ ಮತ್ತು ರಾತ್ರಿ ಊಟ ಮಾಡಿ 40 ನಿಮಿಷ ಆದಮೇಲೆ ತಪ್ಪದೆ 1 ಲೋಟದಷ್ಟು ಬಿಸಿ ನೀರನ್ನು ಕುಡಿಯಿರಿ. ಈ 3 ಅಂಶಗಳನ್ನು ಸರಿಯಾಗಿ ಪಾಲಿಸಿದರೆ ನಿಮಗೆ 99% ಯಾವುದೇ ರೋಗಗಳು ಈಸಿಯಾಗಿ ಬರುವುದಿಲ್ಲ. ಮತ್ತು ಇದರ ಜೊತೆಗೆ ದಿನಕ್ಕೆ 4 ರಿಂದ 5 ಲೀಟರ್ ನೀರನ್ನು ತಪ್ಪದೆ ಕುಡಿಯಿರಿ. ಹಾಗೂ ನಿಮ್ಮ ಊಟಕ್ಕಿಂತ 30 ನಿಮಿಷಗಳಿಗಿಂತ ಮೊದಲು 1 ಲೋಟ ನೀರನ್ನು ಕುಡಿಯಿರಿ. ಇದರಿಂದ ಆಹಾರ ಸರಿಯಾಗಿ ಜೀರ್ಣ ಆಗುತ್ತದೆ. ಹಾಗೂ ನೀವು ಸ್ನಾನಕ್ಕೆ ಹೋಗುವುದಕ್ಕಿಂತ ಮುಂಚೆ 1 ಲೋಟ ನೀರನ್ನು ಕುಡಿಯಿರಿ. ಇದರಿಂದ BP ಕಂಟ್ರೋಲ್ನಲ್ಲಿರುತ್ತದೆ. ಮತ್ತು ರಾತ್ರಿ ಮಲಗುವ ಮುಂಚೆ 1 ಲೋಟ ನೀರನ್ನು ಕುಡಿಯಿರಿ. ಇದರಿಂದ ಸ್ಟ್ರೋಕ್ ಹಾಗೂ ಹಾರ್ಟ್ ಅಟ್ಯಾಕನ್ನು ಬರದಂತೆ ತಡೆಯಬಹುದು. ಈ ರೀತಿ ನೀವು ಸರಿಯಾಗಿ ನೀರು ಕುಡಿದ್ರೆ ಖಂಡಿತವಾಗಿಯೂ ರೋಗಗಳಿಂದ ಮುಕ್ತಿ ಪಡೆಯಬಹುದು. ಈ ವಾಟರ್ ಥೆರಪಿ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.